ಗಿರಿ ಏನಾಗ್ತದೆ ನಿನ್ಗೆ? ರೀ ಗೌರಿ ನಂಗೆಲ್ಲಾ ಹೇಳಿದಾಳೆ, ನೀವ್ ನನ್ನ ಸೆಕೆಂಡ್ ಹನಿಮೂನ್ ಕರ್ಕೊಂಡು ಹೋಗ್ತಿದ್ದೀರಂತೆ. ಸೆಕೆಂಡ್ ಹನಿಮೂನ ಸಂತಾಪ ಸೂಚಿಸ್ಬೇಕಾಗಿರೋ ಟೈಮಲ್ಲಿ ಸಂತೋಷ ಸೂಚಿಸೋ ಹಾಗೆ ಹೇಳಿದಳಲ್ಲ ಗೌರಿ. ಅಯ್ಯೋ ಯಾಕ್ರಿ ಹೀಗೆ ಹೇಳ್ತಿದ್ದೀರಾ? ಓ ನಂಗ್ ಸರ್ಪ್ರೈಸ್ ಗೊತ್ತಾಗೋಯ್ತು ಅಂತನಾ? ಪರವಾಗಿಲ್ಲ ಬಿಡಿ, ಒಳ್ಳೇದಾಯ್ತಲ್ಲ. ನಾನ್ ನೋಡಿ ಡಬ್ಬಲ್ ಖುಷಿಯಾಗಿದ್ದೀನಿ. ಯಾವಾಗ ನೋಡಿದ್ರು ಯಶವಂತಪುರ ಮಾರ್ಕೆಟು, ದೇವಸ್ಥಾನ, ಲಲಿತಾ ಸಹಸ್ರನಾಮ ಗ್ರೂಪ್ ಇಷ್ಟೇ ನನ್ ಜೀವನ ಆಗ್ಬಿಟ್ಟಿತ್ತು. ಆದ್ರೆ ಈಗ ನೀವು ನಮ್ ಕಾರಲ್ಲಿ ನನ್ನ ಆಚೆ ಕರ್ಕೊಂಡು ಹೋಗ್ತಿದ್ದೀರಲ್ಲ, ಅದಕ್ಕೆ ಹಬ್ಬ ಹಬ್ಬ ತರ ಫೀಲ್ ಆಗ್ತಿದೆ. ಹಬ್ಬ ಅಂತೆ ಹಬ್ಬ. ಆ ಇನ್ಸ್ಪೆಕ್ಟ್ರು ದೀಪಾವಳಿ ದಸರಾನ ಒಂದೇ ದಿನ ಮಾಡಿಸ್ತೀನಿ ಅಂತ ಹೇಳಿದ್ದಾನೆ. ಮನೆಯಿಂದ ಅಂಬಾರಿ ಮಾಡಿಸ್ತಾನೆ, ಸ್ಟೇಷನ್ ಕರ್ಕೊಂಡು ಹೋಗಿ ರೂಲ್ ದೊಣ್ಣೆಲಿ. ಅಯ್ಯೋ ಅಯ್ಯೋ ದೇವ್ರೆ. ಸರಿಗೋಕೆ ಗಾಡಿ ಸರಿಗೋಕೆ. ಯಾಕಿರಿ ಏನಾಯ್ತು? ಅಯ್ಯೋ ರೀ ನೋಡ್ರಿ ಅಲ್ಲಿ, ಅವನಿಗಿನ್ನೂ 17 ವರ್ಷನೂ ಆಗಿಲ್ಲ ಅನ್ಸುತ್ತೆ, ಆಗ್ಲೇ ಗಾಡಿ ಸ್ಟಾರ್ಟ್ ಮಾಡ್ತಿದ್ದಾನೆ, ಅದು ಹೆಲ್ಮೆಟ್ ಹಾಕೊಳ್ದೆ. ಅಯ್ಯೋ ಗಾಡಿ ಸ್ಟಾರ್ಟ್ ಮಾಡ್ತಾ ಇದ್ದಾನೆ ಅಷ್ಟೇ ತಾನೆ. ಸ್ಟಾರ್ಟ್ ಮಾಡಿದ್ಮೇಲೆ ಓಡಿಸ್ದೇ ಇರ್ತಾನ? ಅದಕ್ಕೆ ಬನ್ನಿ ಅವನನ್ನೇ ಓಡ್ಸೋಣ. ಗಿರಿ ಇದು ನಮಗ್ ಬೇಡದಿರೋ ವಿಷಯ. ಅದೇ ಏನ್ರಿ ಹೇಳ್ತಿದ್ದೀರಾ ನೀವು? ನೋಡಿ ಅವ್ನ್ ಗಾಡಿ ಓಡಿಸೋದ್ರಿಂದ ಬರೀ ಅವನಿಗೆ ಮಾತ್ರ ತೊಂದ್ರೆ ಆಗಲ್ಲ, ಬೇರೆಯವ್ರಿಗೂ ತೊಂದ್ರೆ ಆಗತ್ತೆ. ಸಮಾಜದ ಜವಾಬ್ದಾರಿಯುತ ನಾಗರಿಕರಾಗಿ ನಾವ್ ಇದನ್ನ ಪ್ರಶ್ನೆ ಮಾಡ್ಬೇಕು. ನಡಿ. ಸಖತ್ತಾಗಿ ಹೇಳ್ದೆ ಗಿರಿ. ಭಗವಂತ ಯಾವಾಗಲೂ ಹೇಳ್ತಾ ಇರ್ತಾನೆ, ಅನ್ಯಾಯ ಎಲ್ಲೇ ನಡೀಲಿ ಪ್ರಶ್ನೆ ಮಾಡ್ಬೇಕು ಅಂತ. ನಡಿ. ಯಾರ್ ಗುರು ನೀನು? ಗುರುನಾ? ಯಾಕ್ ಗುರು? ದೊಡ್ಡವ್ರ ಹತ್ರ ಹೇಗ್ ಮಾತಾಡ್ಬೇಕು ಅಂತ ನಿಮ್ ಮನೇಲಿ ಹೇಳ್ಕೊಟ್ಟಿಲ್ವಾ ನಿನ್ಗೆ? ಏನ್ ನಿನ್ ವಯಸ್ಸು? ಇಷ್ಟು ಚಿಕ್ಕ ವಯಸ್ಸಿಗೆ ಗಾಡಿ ಓಡಿಸ್ತಿದ್ಯಾ, ಅದು ಹೆಲ್ಮೆಟ್ ಹಾಕೊಳ್ದೆ. ಇಳಿಯೋ ಕೆಳಗಡೆ. ಆಂಟಿ ಸುಮ್ನೆ ತಲೆ ತಿನ್ಬೇಡಿ. ಆಂಟಿ? ಹೇಯ್ ಯಾರನ್ನು ನೀನು ಆಂಟಿ ಅಂತ ಕರೆಯೋದು? ಇವಳನ್ನ ನೀನು ಆಂಟಿ ಅಂತ ಕರೆದ್ರೆ ನಾನು ಆಟೋಮೆಟಿಕಲಿ ಅಂಕಲ್ ಆಗ್ಬಿಡ್ತೀನಿ. ಏಯ್ ಬಾಯ್ ಮುತ್ಕೊಂಡು ಕೀ ಕೊಡೋ. ನಿಮ್ಮ ಅಪ್ಪ ಅಮ್ಮನ ಕರೆಸಿ ಅವ್ರ ಕೈ ಕೊಡ್ತೀನಿ. ಆಗಲ್ಲ ಅಂದ್ರೆ? ಆಗಲ್ಲ ಅಂದ್ರೇನಾ? ಏಯ್ ಈ ಕೈ ಬರೀ ಕರ್ನಾಟಕದ ಆಸ್ತಿ ಅಷ್ಟೇ ಅಲ್ಲ, ಇಡೀ ಇಂಡಿಯಾ ಆಸ್ತಿ. ಮುಷ್ಟಿ ಮಾಡಿ ಹೊಡೆದ್ರೆ ಎಷ್ಟು ಪಾಪ್ಯುಲೇಷನ್ ಇದೆ ಅಂತ ಎಕ್ಸಾಕ್ಟ್ ಆಗಿ ನನಗೆ ಗೊತ್ತಿಲ್ಲ, ಅಷ್ಟು ಜನ ಸೇರಿ ಒಂದೇ ಸರಿ ಬಂದು ಮಿಂಚರ ಹೊಡೆದಂಗಿರುತ್ತೆ. ಖರ ನಿಮ್ಮ ಅಪ್ಪ ಅಮ್ಮನ ನಾನು ನೋಡೇ ಬಿಡ್ತೀನಿ. ಏನೋ ಮಗನ ಅದು ಗಲಾಟೆ? ಡ್ಯಾಡಿ ನೋಡ್ ಡ್ಯಾಡಿ, ಇವ್ರನ್ನ ಅವಾಗಿಂದ ಇರಿಟೇಟ್ ಮಾಡ್ತಾ ಇದಾರೆ. ಇನ್ಸ್ಪೆಕ್ಟ್ರೆ, ಇವನು ನಿಮ್ ಮಗನಾ? ಹೌದು. ಏನ್ ಸರ್ ಇದು? ಕಾನೂನನ್ನ ಕಾಪಾಡ್ಬೇಕಾದವ್ರೆ ನೀವು, ನಿಮ್ ಮಗ ಕಾನೂನನ್ನ ಮುರಿತಿದ್ದಾನೆ, ಇದ್ ಸರಿನಾ? ಮೊದ್ಲು ನಿಮ್ಮೇಲೆ ಕಂಪ್ಲೇಂಟ್ ಕೊಡ್ಬೇಕು. ಗಿರಿ ಇದು ನಮಗ್ ಬೇಡದಿರೋ ವಿಷಯ, ಸುಮ್ಮನೆ ನಡಿ ನೀನು. ಯೋರಿ ನಡಿ ಅಂದ್ರೆ ನಡೀತಾ ಇರ್ಬೇಕಷ್ಟೇ. ಏ ಹತ್ತೆ. ರೀ ಏನಾಯ್ತು? ಏನಿಲ್ಲ. ಏನ್ರಿ ನೋಡ್ತಿದ್ದೀರಾ? ನಾನು ಈ ಪ್ರಕೃತಿ, ಗಾಡಿಗಳು, ಜನಗಳು ಇದನ್ನೆಲ್ಲ ನೋಡ್ತಾ ಇದ್ದೀನಿ ಅಷ್ಟೇ. ಯಾಗಿರಿ ಬೆಳಗ್ಗೆಯಿಂದ ಎಲ್ಲಾರ ಮೇಲೆ ರೇಗಾಡ್ತಾ ಇದೀಯಾ? ಮತ್ತಿನೇನ್ರಿ ಅಪರೂಪಕ್ಕೆ ನೀವು ನನ್ನ ಆಚೆ ಕರ್ಕೊಂಡ್ ಬಂದಿದ್ದೀರಾ. ಇಲ್ಲಿ ನೋಡಿದ್ರೆ ಎಷ್ಟು ಜನ ಡಿಸ್ಟರ್ಬ್ ಮಾಡ್ತಿದ್ದಾರೆ, ಅದ್ರಲ್ಲೂ ಆ ಚಿಕ್ಕ ಹುಡುಗ ಕಾನೂನನ್ನ ಉಲ್ಲಂಘನೆ ಮಾಡ್ತಿದ್ದಾನೆ. ಅದು ಅಲ್ಲದೆ ಪೊಲೀಸ್ ಮಗ. ನಾನ್ ಪೊಲೀಸ್ ಹತ್ರ ಕೇಳೋಣ ಅಂತ ಹೋದ್ರೆ ನೀವ್ ನನ್ನ ಹೆದರ್ಸ್ ಕರ್ಕೊಂಡ್ ಬಂದ್ಬಿಟ್ರಿ. ಪೊಲೀಸ್ ಮಗ ಅಲ್ವಾ, ಅದಕ್ಕೆ ಕರ್ಕೊಂಡ್ ಬಂದೆ. ಯಾಕೆ ಭಯನಾ? ಭಯನಾ ನನಗ? ಗಿರಿ ಈ ಪ್ರಪಂಚದಲ್ಲಿ ಭಯ ಪಡದೇ ಇರೋ ವ್ಯಕ್ತಿಗಳು ಇಬ್ರಿರೋದು, ಅದರಲ್ಲಿ ಒಬ್ಬ ನಾನು. ಇನ್ನೊಬ್ರು? ಅದು ನಾನೇ. ಇದಕ್ಕೇನ್ ಕಮ್ಮಿ ಇಲ್ಲ ನೀವು. ಗಿರಿ ಎಷ್ಟೇ ಆಗ್ಲಿ ಅವರು ಪೊಲೀಸರು, ಅವ್ರಿಗೆ ಕಾನೂನಿನ ಬಗ್ಗೆ ಚೆನ್ನಾಗಿ ಗೊತ್ತಿರುತ್ತೆ. ಮಗನ್ನ ಮನೆ ಕರ್ಕೊಂಡು ಹೋಗಿ ಕಾನೂನಿನ A to Z ಪಾಠನ ಅವರೇ ಮಾಡ್ತಾರೆ. ಅನ್ನೆಸೆಸರಿಯಾಗಿ ನಾವ್ಯಾಕೆ ಕಾನೂನು ಕೈಗೆ ತಗೋಬೇಕು ಅಂತ ನಿನ್ನ ಕರ್ಕೊಂಡ್ ಬಂದಿದ್ದು. ನಂಗೇನೋ ನಂಬಿಕೆ ಬರ್ತಾ ಇಲ್ಲಪ್ಪ. ನನಗೂ ಅಷ್ಟೇ. ತಗೊಳ್ಳಿ. ಅಲ್ಲಪ್ಪ ನನಗೂ ಅಷ್ಟೇ ಅಂತ ಹೇಳ್ತಾ ಇದೀಯಾ? ನನ್ ಮೇಲೆ ನಿನ್ಗೂ ನಂಬಿಕೆ ಇಲ್ವಾ? ನನ್ನ ನಂಬಿಕೆ ಗಳಿಸ್ಕೊಳ್ಳೋದು ತುಂಬಾ ಕಷ್ಟ ಬುದ್ಧಿ. ಯಾಕಣ್ಣ ಹೀಗೆ ಹೇಳ್ತಿದ್ದೀರಾ? ಮತ್ತಿನ್ನೇ ನಮ್ಮ ಅವಾಗಿಂದ ನಿಮ್ ಮಾತನ್ನ ನೋಡ್ತಾನೆ ಇದ್ದೀನಿ. ನೋಡೋದಕ್ಕೆ ಒಳ್ಳೆಯವ್ರ ತರನೇ ಕಾಣಿಸ್ತಿದ್ದೀರಾ.
ಆದ್ರೆ ಸ್ವಲ್ಪ ಭಯ ಜಾಸ್ತಿ. ಅದ್ರಲ್ಲಿ ನಿಮ್ಮ ಯಜಮಾನ್ರಿಗೆ ಸ್ವಲ್ಪ ಜಾಸ್ತಿನೇ ಭಯ. ಹಲೋ, ನಾವೆಲ್ಲ ಹುಟ್ಟಾನೆ ಅಂಬೆಗಾಲಿಟ್ಟವ್ರು. ಹಂಗೆ ಕುಂಬಳಕಾಯಿ ಕಳ್ಳ ಅಂದ್ರೆ ಎಗ್ಲ್ ಮುಟ್ಕೊಂಡು ನೋಡ್ಕೊಂಡವ್ರು. ನಾನ್ ಹೇಳಿದ್ದಕ್ಕೂ ನೀವ್ ಹೇಳ್ತಾ ಇರೋದಕ್ಕೂ ಸಿಂಕೆ ಆಗ್ತಾ ಇಲ್ವೇ? ಕೆಲವೊಂದು ಮಾತಿಗೆ ಸಂಬಂಧ ಇಲ್ಲದೆ ಇರಬಹುದು, ಆದ್ರೆ ಸಂಬಂಧಪಟ್ಟವ್ರು ಆಡಿದ ಮಾತಿಗೆ ತುಂಬಾ ಸಂಬಂಧ ಇರುತ್ತೆ. ಅರ್ಥ ಆಗ್ಲಿಲ್ಲ? ನನಗೆ ಅರ್ಥ ಆಯ್ತು. ಅಣ್ಣ ಏನ್ ಹೇಳ್ತಿದ್ದಾರೆ ಅಂದ್ರೆ, ಏನೇ ಬಂದ್ರು ಎದುರಿಸ್ ನಿಲ್ಬೇಕು, ಅಕಸ್ಮಾತ್ ನಮ್ಗಿಂತ ಶಕ್ತಿ ಇರೋರು ಎದುರಾದ್ರೂ ಧೈರ್ಯವಾಗಿ ಮುನ್ನುಗ್ಬೇಕು, ಏನೋ ಆಗ್ಬಿಡತ್ತಪ್ಪ ಅಂತ ಭಯ ಪಡಬಾರ್ದು ಅಂತ ಹೇಳ್ತಿದ್ದಾರೆ. ನಮ್ಮವ್ರು ಬುದ್ಧಿವಂತರು, ತಲೆ ಮೇಲೆ ಹೊಡೆದಂಗೆ ಹೇಳಿದ್ರು. ತಲೆ ಮೇಲೆ ಕೂತ್ಕೊಳ್ಳೋರ್ಗೆ ತಲೆ ಮೇಲೆ ಹೊಡೆದಂಗೆ ಹೇಳೋದು ತುಂಬಾ ಸುಲಭ ಕಣಪ್ಪ. ನಮ್ದು ಮಿಡ್ಲ್ ಕ್ಲಾಸ್, ನಮ್ದೇ ಹಾಸ್ಕೊಂಡು ಹೊದ್ಕೊಳ್ಳೋ ಅಷ್ಟು ಇರುತ್ತೆ. ಇನ್ನು ಬೇರೆಯವ್ರ ಕಂಬಳಿಲಿ ತೂತ್ ಹುಡುಕಿ ತ್ಯಾಪೆ ಹಾಕಕ್ಕಾಗುತ್ತಾ? ಬುದ್ಧಿ ಮನುಷ್ಯ ಎಳ್ನೀರಿದ್ದಂಗೆ ಇರ್ಬೇಕು, ಅಷ್ಟು ಸುಲಭವಾಗಿ ಕೈಗೆ ಸಿಗಬಾರ್ದು. ಯಾರೇ ನೋಡ್ಬೇಕಾದ್ರೂ ತಲೆ ಎತ್ತಿ ಮೇಲೆ ನೋಡ್ಬೇಕು, ಅಷ್ಟು ಎತ್ತರಕ್ಕೆ ಬೆಳೆದಿರ್ಬೇಕು. ಅಕಸ್ಮಾತ್ ಕೈಗೆ ಸಿಕ್ಕಿದ್ರು ಅಷ್ಟು ಸುಲಭವಾಗಿ ಹೊಡಿಯಕ್ಕಾಗಬಾರ್ದು. ಹೊಡಿದ್ರು ಅವರೇ ಸುಸ್ತಾಗ್ಬೇಕು, ಅಷ್ಟು ಗಟ್ಟಿಯಾಗಿರ್ಬೇಕು. ನಮ್ಮನ್ನು ಹೊಡಿಬೇಕಾದ್ರೆ ಅವ್ರಿಗೆ ದಣಿವು ಆಯ್ತದೆ, ಆ ದಣಿವನ್ನು ನೀಗ್ಸಕ್ಕೆ ಮತ್ ನಾವೇ ಬೇಕಾಯ್ತದೆ. ದಣಿವು ನೀಗ್ಸಿದ ಮೇಲೆ ಅವ್ರು ನಮ್ಮ ಮೇಲೆ ಕೈ ಇಟ್ಟು ಹೇಳೋದು ಒಂದೇ ಮಾತು, ಆಹಾ ಅಂತ. ಶತ್ರುಗಳಿಗೂ ಒಳ್ಳೇದನ್ನ ಬಯಸ್ಬೇಕು, ಆದ್ರೆ ಅವ್ರ ಕಾಲ್ನ ತೊಳೆದು ನಾವೇ ಕೊಳೆ ಆಗ್ಬಾರ್ದು. ಈ ಎಳ್ನೀರು ಅನ್ನೋದು ನಿಮ್ ಒಳಗಿರೋ ಸತ್ಯ ಇದ್ದಂಗೆ. ಸತ್ಯ ಒಂದ್ ಜೊತೆಗಿದ್ರೆ ಏನ್ ಬೇಕಾದ್ರೂ ಎದುರಿಸ್ಬೋದು. ಅರ್ಥ ಆಯ್ತು ಅನ್ಸುತ್ತೆ. ಎಳ್ನೀರು ಕುಡೀರಿ. ಓ ನಲ್ಲನೆ ಸವಿ ಮಾತುಂಡ ನುಡಿವೆಯಾ, ಇದೇನು ಸಭ್ಯತೆ, ಇದೇನು ಸಂಸ್ಕೃತಿ. ಪಯಣ ಪ್ರೀತಿಯ ಕಡೆಗೆ, ಪಯಣ ಪ್ರೀತಿಯ ಜೊತೆಗೆ. ಎಲ್ಲಿಗೆ ಪಯಣ, ಯಾವುದೋ ದಾರಿ. ಹುಡುಗ ಹುಡುಗ ಓ ನನ್ನ ಮುದ್ದಿನ ಹುಡುಗ, ಮುದ್ ಮಾಡೋಕು ಕಂಜೂಸು ಬುದ್ಧಿ ಬೇಕಾ. ಏನ್ ಹುಡುಗಿರೋ ಇದ್ಯಾಕೆ ಹಿಂಗ್ ಆಡ್ತಾರೋ, ಲವು 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 ಅಂತ ಕಣ್ಣೀರಿಡ್ತಾರೋ. ಕಣ್ಣಿನಲ್ಲಿ ಕಣ್ಣನಿಟ್ಟು ನೋಡಬಾರದೆ, ಇದು ಯಾರು ಬರೆದ ಕಥೆಯೋ, ನನಗಾಗಿ ಬಂದ ವ್ಯಥೆಯೋ. ಅಯ್ಯೋ ರೇ, ಇಂಥ ಟೈಮಲ್ಲಿ ಯಾಕ್ರಿ ಈ ತರ ಹಾಡುಗಳನ್ನೆಲ್ಲ ಹಾಡ್ತಿದ್ದೀರಾ? ರೇ, ಗಾಡಿ ಯಾಕೆ ನಿಲ್ಸಿದ್ರಿ? ಇರಿ, ಪೊಲೀಸು. ಅಯ್ಯೋ, ಪೊಲೀಸ್ ಇದ್ರೆ ಏನಾಯ್ತು? ನೀವ್ಯಾಕೆ ಇಷ್ಟೊಂದು ಹೆದರ್ಕೋತಾ ಇದ್ದೀರಾ? ಏನೋ ಕೋಟ್ಯಾಂತರ ರೂಪಾಯಿ ದುಡ್ಡು, ಗನ್ನು, ಪಿಸ್ತೂಲು ಎಲ್ಲ ನಮ್ ಕಾರಲ್ಲಿ ಕಳ್ಸಾಗಣಿಕೆ ಮಾಡ್ತಿರೋ ತರ. ಹೇಗ್ರಿ, ಏನು ನೀನೇ ಕಣ್ಣಾರೆ ನೋಡ್ದೋಳ್ತರ ಹೇಳ್ತಾ ಇದೀಯಾ? ರೀ, ಕಾರಣಕ್ ನಮ್ ಕಾರಲ್ಲಿ ಏನ್ರಿ ಇದೆ? ನೀವ್ ಹಂಗ ಆಡ್ತಿದ್ದೀರಾ ಅಂತ ಹೇಳಿದ್ದು. ಅಷ್ಟೇನಾ? ಅದು ಪೊಲೀಸ್ ನೋಡಿದ್ನಲ್ಲ, ಅದಕ್ಕೆ ಸ್ವಲ್ಪ ಹೆದರಿಕೆ ಆಯ್ತು. ಯಾಕೆಂದ್ರೆ ಪೊಲೀಸ್ ಮಗನ ಜೊತೆ ಅವೆಲ್ಲ ಕಿರಿಕ್ ಆಯ್ತಲ್ಲ, ಅದಕ್ಕೆ ನನ್ನ ಎಚ್ಚರಿಕೆಯಲ್ಲಿ ನಾನಿದ್ದೀನಿ. ಅನೆಸರಿ ಪ್ರಾಬ್ಲಮ್ಸ್ ಯಾಕೆ ಅಂತ. ರೀ, ತಪ್ಪು ಮಾಡಿದವರು ಅವ್ರು, ನಾವ್ಯಾಕ್ರಿ ಹೆದರ್ಕೋಬೇಕು? ನಡೀರಿ ನೀವು, ಗಾಡಿ ಡಾಕ್ಯುಮೆಂಟ್ಸ್ ಎಲ್ಲ ಕರೆಕ್ಟ್ ಆಗಿದೆ ತಾನೆ? ಅಯ್ಯೋ ಭಗವಂತ, ಗಾಡಿಲಿರೋ ಕ್ಯಾಶು ಗನ್ನು ನೋಡಿ ಸೇಲ್ಸ್ ಮ್ಯಾನ್ ಆಗಿರೋ ನನ್ನನ್ನು ಗನ್ ಮ್ಯಾನ್ ಅಂತ ಕನ್ಫ್ಯೂಸ್ ಮಾಡ್ಕೊಂಡು ಪರ್ಮನೆಂಟ್ ಆಗಿ ಜೈಲಲ್ಲಿ ಹಾಕ್ಬಿಟ್ರೆ ನಾನು ಏನು ಮಾಡ್ಲಿ? ಮೊದಲೇ ನಾನು ಮ್ಯಾಥ್ಸಲ್ಲಿ ವೀಕು, ಕಂಬಿ ಕೂಡ ಸರಿಯಾಗಿ ಎಣ್ಸಕ್ಕಾಗಲ್ಲ ಅವಾಗ. ಯೋರಿ, ಏನ್ ಯೋಚನೆ ಮಾಡ್ತಿದ್ದೀರಾ? ಅಯ್ಯೋ ಸುಮ್ಮನೆ ಇರಿಗೆ, ನಿನಗೆ ಗೊತ್ತಾಗಲ್ಲ. ನಿಲ್ಸ ಗಾಡಿನ. ಹೆಲ್ಮೆಟ್ ತೆಗಿಯೋ ಹೆಲ್ಮೆಟ್ನ. ಹೇಯ್, ನೀನು ಆ MLA ಮನೇಲಿ ದುಡ್ಡು ಕದ್ದು ತಲೆ ಮರೆಸ್ಕೊಂಡು ಓಡಾಡ್ತಾ ಇರೋನಲ್ವಾ? ಹಿಡ್ಕೊಳ್ರಿ ಅವನ, ಹಿಡ್ಕೊಳ್ರಿ. ನಾನಲ್ಲ ಸರ್, ನೋಡೋದಕ್ಕೆ ಅವನ ಥರ ಇದ್ದೀನಿ ಅಷ್ಟೇ. ಕದ್ದಿರೋ ₹1 ನನಗೂ ಯಾವುದೇ ರೀತಿ ಸಂಬಂಧ ಇಲ್ಲ ಸರ್. ಹೇಯ್,
ನಾ 1 ಕೋಟಿ ಕಳ್ತನ ಆಗಿರೋದಂತ ಎಲ್ಲೂ ಅನೌನ್ಸೇ ಮಾಡಿಲ್ವಲ್ಲ, ನಿನಗೆ ಯಾಕೋ ಗೊತ್ತಾಯ್ತು? ಅದು ಸರ್ ಅದು ಏಯ್, ಸತ್ಯ ಹೇಳಿದ್ರೆ ಸರಿ, ಇಲ್ಲಾಂದ್ರೆ ಮಗನೇ. ಸರ್ ಒಪ್ಕೋತೀನಿ ಸರ್. ಎಲೆಕ್ಷನ್ ಟೈಮಲ್ಲಿ 1 ಕೋಟಿ ರೂಪಾಯಿ ದುಡ್ಡು ಸಾಗಿಸ್ತಿದ್ರು. ಹೇಗಿದ್ರು ಅನ್ಯಾಯ ದುಡ್ಡನ್ನಂತ ನಾನೇ ಕದ್ಬಿಟ್ಟೆ ಸರ್. ಏಯ್, ದುಡ್ಡು ಎಲ್ಲಿಟ್ಟಿದ್ಯಾ ಈಗ? ಸರ್ ಶಂಕರ್ಪುರದಲ್ಲಿ ಒಂದು ಕಾರ್ ನಿಂತಿತ್ತು, ಆ ಕಾರಲ್ಲಿ ಬಚ್ಚಿಟ್ಟೆ ಸರ್. ಬೆಳಗ್ಗೆ ನೆನೆಸ್ಕೊಂಡ್ರೆ ಎಣ್ಣೆ ಇಟ್ಟಲ್ಲಿ ಯಾವ ಕಾರಲ್ಲಿ ಇಟ್ಟಿದ್ದೆ ಅನ್ನೋದು ಮರ್ತೋಯ್ತು ಸರ್. ಸುಟ್ಕೇಸಲ್ಲಿ ಒಂದು ಗನ್ ಇಟ್ಟಿದೆ ಸರ್, ಯಾರಾದರೂ ಬಂದರೆ ಹೆದರ್ಸೋಕಂತ. ಅದು ಡಮ್ಮಿ ಸರ್. ಗಿರಿ, ಹಿಂಗೋದ್ರೆ ಲಾಂಗ್ ಆಗುತ್ತೆ, ನಾವು ಶಾರ್ಟ್ ಕಟ್ ಅಲ್ಲಿ ಹೋಗ್ಬಿಡೋಣ. ಅಯ್ಯೋ ರೇ, ವಾಪಸ್ ಯಾಕೆ ಹೋಗ್ತಿದ್ದೀರಾ? ರೀ, ಅವ್ನು ಯಾರೋ ನಮ್ಮ ನೋಡಿ ಅರ್ಜೆಂಟಲ್ಲಿ ರಿವರ್ಸ್ ತೋತಿದ್ದಾನೆ, ನಡೀರಿ ಚೇಸ್ ಮಾಡೋಣ. ಓಕೆ ಸರ್. ರೀ, PC 320 ಬನ್ನಿ ಇಲ್ಲಿ. ಇವನು ಕರ್ಕೊಂಡೋಗಿ ಸ್ಟೇಷನಲ್ಲಿ ಕೂಡಿಸಿ. ನಮ್ ಕಾರಣ ಅಡ್ಡ ಹಾಕ್ತಾರಲ್ಲ, ಕೇಳ್ತೀನಿ. ಅಯ್ಯೋ ಗಿರಿ, ಸುಮ್ಮನೆ ಗಿರಿ, ಬೇಡ. ಅಯ್ಯೋ ನೀವು ಸುಮ್ಮನೆ ಇರಿ, ನಿಮ್ಗೆ ಗೊತ್ತಾಗಲ್ಲ. ಏ ಶಿವಪ್ರಸಾದ್, ನಾನು ನೋಡಿ ನೀವು ಓಡೋಗ್ತಾ ಇದ್ದೀರಾ ಅಂದ್ರೆ ಏನೋ ಇದೆ, ಇಳಿರಿ ಕೆಳಗೆ. ನಾವು ಓಡೋಗ್ತಿದ್ದೇವಾ? ಊರೇ ಓಡಿಸ್ಕೊಬಂದು ನಮ್ಮಲ್ಲಿ ನಾವು ಓಡೋಗ್ತಿದೀವಿ ಅಂತ ಹೇಳ್ತಿದಾರಲ್ಲ. ಬರ್ರಿ ಇಳಿರಿ ನೀವು. ಸರ್, ಓಡೋಗಕ್ಕೆ ನಾವೇನ್ ನಡ್ಕೊಂಡು ಹೋಗ್ತಾ ಇರ್ಲಿಲ್ಲ, ಕಾರಲ್ಲಿ ಹೋಗ್ತಾ ಇದ್ವಿ. ಲಕ್ಕಿ ಡಿಪ್ಪಲ್ ಬಂದಿದ್ ಕಾರ್ ಇದು. ನಾನು ನೋಡ್ತಾನೆ ಇದ್ದೀನಿ, ಆಗ್ಲಿಂದ ನೀವು ನಮ್ಮನ್ನ ಚೇಸ್ ಮಾಡ್ತಾನೆ ಇದ್ದೀರಲ್ಲ. ನೋಡಿ ಸರ್, ನಾವು ನ್ಯಾಯ, ನೀತಿ, ಧರ್ಮ ಅಂತ ಬದುಕ್ತಾ ಇರೋರು. ನಿಮಗ್ ನಮ್ಮ ಮೇಲೆ ಅಷ್ಟೊಂದು ಅನುಮಾನ ಇದ್ರೆ ಹೋಗ್ರಿ, ಕುಡಿ ತಗೊಳ್ಳಿ ಸರ್, ಕಾರ್ ಚೆಕ್ ಮಾಡ್ಕೊಳ್ಳಿ. ಅಕಸ್ಮಾತ್ ನಿಮ್ಗೆ ನಮ್ಮ ಕಾರಲ್ಲಿ ಏನೂ ಸಿಗ್ಲಿಲ್ಲ ಅಂದ್ರೆ ಈಗಲೇ ನೀವು ನಮ್ಮ ಹತ್ರ ಕ್ಷಮೆ ಕೇಳಬೇಕು. ಇಲ್ಲ ಅಂದ್ರೆ ಲಲಿತಾ ಸಹಸ್ರ ನಮ್ಮ ಗ್ರೂಪ್ ಅಲ್ಲಿ ಈ ವಿಷಯನ ಹಾಕಿ ನಾಳೆ ಧರಣಿ ಕೂತ್ಬಿಡ್ತೀನಿ ಅಷ್ಟೇ. ಓ, ಹೆಂಡತಿಗಿನ್ನೂ ವಿಷಯ ಹೇಳಿಲ್ಲ ಅನ್ಸುತ್ತೆ. ನೋಡ್ತೀನಿ, ವಿಷಯ ಸಣ್ಣದಿದ್ರು ಸೀನ್ ಮಾತ್ರ ದೊಡ್ಡದ್ ಮಾಡ್ತೀನಿ. ರೀ, ಮೊದಲು ಗಾಡಿ ಡಾಕ್ಯುಮೆಂಟ್ಸ್ ಕೊಡ್ರಿ. ಚೆಕ್ ಮಾಡ್ರಿ ಇದನ್ನ. ಸರ್ ಎಲ್ಲ ಆಯ್ತಲ್ಲ ಸರ್, ಇನ್ನೇನು ಸರ್? ಇನ್ನೂ ಡಿಕ್ಕಿ ಇದೆಯಲ್ಲ, ಯಾಕೆ ಡಿಕ್ಕಿಲಿ ಏನಾದ್ರು ಕದ್ದು ಸಾಗಿಸ್ತಾ ಇದೆಯಾ? ನೀವು ಸರ್ಕಾರಿ ನೌಕರರು, ನಾವು ಸಾರ್ವಜನಿಕರು. ಸಾರ್ವಜನಿಕರ ರಕ್ಷಣೆ ನಿಮ್ಮೆಲ್ಲರ ಹೊಣೆ. ಪರಿಸರ ಉಳಿಸಿ, ಕಾಡನ್ನು ಬೆಳೆಸಿ, ಹಸಿರೇ ಉಸಿ. ಮಾತಾಡ್ದು ಸುಮ್ಮನಿರು ಅಂದ್ರೆ ಅರಣ್ಯ ಇಲಾಖೆ ಸ್ಲೋಗನ್ಸ್ ಎಲ್ಲ ಬೈಹಾಟ್ ಮಾಡ್ಕೊಂಡು ಬಂದು ಒಂದೊಂದು ಆಗ್ಬಿಡ್ತಾ ಇದೆಯಲ್ಲ ಗಿರಿ. ಸುಮ್ಮನೆ ನೀವು, ನಿಮ್ಗೆ ಗೊತ್ತಾಗಲ್ಲ. हेलो मैडम, पिक्चर अभी बाकी है. ಎಸ್ ಸರ್, ಸರಿ ಸರ್, ನಾನು ಈಗಲೇ ಹೊರಟು ಬರ್ತೀನಿ. ಓಕೆ ಸರ್, ಸರಿ. ಸಾಹೇಬ್ರು ಫೋನ್ ಮಾಡಿದ್ದಾರೆ, ಅರ್ಜೆಂಟ್ ಆಗಿ ಬಾ ಅಂತ. ಇನ್ನು ಟೈಮ್ ಇದೆ ಕಣಯ್ಯ, ನಿನ್ನ ಸುಮ್ಮನೆ ಬಿಡಲ್ಲ ನಾನು. ಏಯ್, ಡಾಕ್ಯುಮೆಂಟ್ಸ್ ಕೊಟ್ರೆ ಅವ್ರಿಗೆ.
ನಿಜ ಹೇಳಿ, ಯಾಕೆ ಒಂಥರ ಆಡ್ತಿದ್ದೀರಾ ನೀವು? ನನ್ನ ಹತ್ರ ಏನಾದರೂ ಮುಚ್ಚಿಡ್ತಿದ್ದೀರಾ? ಅದು ಗಿರಿ ಕಾಶಿ ಅವ್ರನ್ನ ಕರ್ಕೊಂಡೋಗಿ ಬೀಡ ಕೊಡ್ಸಿದ್ರು. ಅದನ್ನ ತಿಂದ ಮೇಲೆ ಅಯ್ಯೋ ಸಾರಿ ಸರ್. ಪಬ್ಲಿಕಲ್ಲಿ ಉಗಿದ್ಬಿಟ್ಟು ಕತೆಗಳು ಹೇಳ್ತಾ ಇದೆಯೇನೋ? 24 ಗಂಟೆಲಿ ನಿಮ್ಮ ಮನೆಗೆ ಬಂದು ನಿಮ್ ಮನೆ ಜನರ ಮುಂದೆ ನಿನ್ ಕೈ ಕೋಳ ಹಾಕಿ ನಿನ್ನ ಎಳ್ಕೊಂಡ್ ಬರ್ಲಿಲ್ಲ ಅಂದ್ರೆ ನನ್ನ ಹೆಸರು ಇನ್ಸ್ಪೆಕ್ಟರ್ ರಾಜೀವೇ ಅಲ್ಲ. ಇಷ್ಟೊಂದು ದುಡ್ಡಿದೆ, ಮೊದ್ಲೇನ್ ಮಾಡ್ಬೇಕು? ಎಷ್ಟಿದೆ ಅಂತ ಎಣಿಸ್ಬೇಕು. ಲಾರಿನೇ ಗುದ್ಕೊಂಡು ಹೋದ್ಮೇಲೆ ಎಷ್ಟು ಚಕ್ರ ಇದೆ ಅಂತ ಎಣಿಸಿ ಏನು ಪ್ರಯೋಜನ? ಅನ್ಯಾಯವಾಗಿ ಬಂದಿರೋ ದುಡ್ಡಿದು. ಎಣಿಸಿದ್ರೆಷ್ಟು ಬಿಟ್ರಷ್ಟು. ಶಿವರೇ, ಏನೇ ಯಾರು ದುಡ್ಡೇ ಅಲ್ದ ಮರ್ರೆ. ಈಗ ದೇವಸ್ಥಾನದ ಹುಂಡಿಗೆ ಎಂತೆಂಥವ್ರೋ ಬಂದು ದುಡ್ಡು ಹಾಕ್ತಿರ್ತಾರೆ. ಅದರಲ್ಲಿ ನ್ಯಾಯದ ದುಡ್ಡು ಯಾವುದು, ಅನ್ಯಾಯದ ದುಡ್ಡು ಯಾವುದು ಅಂದೇಳಿ ಹ್ಯಾಂಗೆ ಗೊತ್ತಾಗ್ತ? ಅದು ನಿಜಾನೇ ಕಾಶಿ ಅವರೇ, ನಮ್ಮ ಮನೆಯಲ್ಲಿ ತುಂಬ ಕಷ್ಟ ಇದೆ. ಈ ದುಡ್ಡು ಯಾವುದಾದ್ರೂ ಒಂದಕ್ಕೆ ಉಪಯೋಗ ಆಗ್ಬೋದಲ್ವಾ? ಯಾವುದಾದ್ರೂ ಒಂದಲ್ಲ, ಈ ಹಣದಿಂದ ನಂಬರ್ 1 ಆಗ್ಬೋದು. ನಂಬರ್ 1 ಅಂತೆ, ನಂಬರ್ 1. ನಂಬರ್ 1 ಆಗಬೇಕು ಅಂದ್ಕೊಂಡ್ರೆ ನಮ್ಮ ದುಡ್ಡಲ್ಲಿ ಆಗಬೇಕು. ಪ್ರಾಮಾಣಿಕವಾಗಿ ದುಡ್ದಿರೋ ದುಡ್ಡಲ್ಲಿ ಆಗಬೇಕು. ಈ ಥರ ಅನ್ಯಾಯವಾಗಿ ಬಂದಿರೋ ದುಡ್ಡಲ್ಲ. ಮತ್ತೇನು ಮಾಡಬೇಕು ಅಂತಿದ್ಯೋ? ಈ ದುಡ್ಡನ್ನ ಪೊಲೀಸ್ಗೆ ಒಪ್ಪಿಸ್ಬೇಕು ಅಂತ ಇದ್ದೀನಿ. ಶಿವರೇ, ಜೇನು ಕಿತ್ತವ್ರ ಕೈ ನೆಕ್ಕದೇ ಇರ್ತಾರ? ದುಡ್ಡು ನೆಕ್ಕಿದ್ರೆ ಪೇಪರ್ ವಾಸನೆ ಚೆನ್ನಾಗಿರಲ್ಲ ಕಾಶಿ ಅವರೇ. ಒಂದು ಚೂರಾದ್ರೂ ಕೊಡ್ರಿ. ಚೂರ? ಸಾಕಾ? ಸಾಕು ಬಿಡಿ, ಕರ್ಪೂರಕ್ಕಾಗತ್ತೆ. ಅದು ನನ್ನ ಹೆಂಡತಿ ಗಿರಿಜಾ ಅಂದ್ರೆ. ಈ ಕಾಶಿ ಅವ್ರೆ ಪುಕ್ಕ ಪುಕ್ಕ ಅಂತ ಇದ್ದಾರೆ. ನಡೀರಿ ಸ್ಟೇಷನ್ಗೆ ಹೋಗೋಣ, ಫಸ್ಟ್ ಇದನ್ನ ಒಪ್ಪಿಸ್ಬಿಡೋಣ. ಶಿವರೇ, ಸ್ಟೇಷನಿಗೆಲ್ಲ ಎಂತಕ್ಕೆ ಮರ್ರೆ? ಇನ್ಸ್ಪೆಕ್ಟರ್ನೇ ಇಲ್ಲಿ ಕರ್ಸುವ. ನಿಮಗೂ ಅವರಿಗೂ ಹೆಂಗೋ ಕಿರಿಕಿತ್ತಲ್ದ, ಇದನ್ನು ಕೊಟ್ಟು ಸಾಲ್ವ್ ಮಾಡ್ಕೊಂಬ. ನನ್ನ ಕರ್ಸೋ ಅವಶ್ಯಕತೆ ಇಲ್ಲ ಕಾಶಿ ಅವರೇ. ಸರ್, ಶಿವ ಅವರೇ, ಮೊದಲು ನನ್ನ ಕ್ಷಮಿಸ್ಬಿಡಿ. ಈಗೋ ಅನ್ನೋದು ಒಂದು ಕೆಟ್ಟ ಚಟ. ಅದರಿಂದನೇ ನಾನು ನಿಮ್ಮ ಮೇಲೆ ಇಷ್ಟೊಂದು ಕೋಪ ಮಾಡ್ಕೊಂಡೆ. ನೀವು ನನ್ನ ಮೇಲೆ ಬೀಡ ಒಗ್ದಿದ್ದು ಎಷ್ಟು ಒಳ್ಳೇದಾಯ್ತು ಅಂದರೆ, ನಾನು ಡ್ರೆಸ್ ಚೇಂಜ್ ಮಾಡೋಣ ಅಂತ ಮನೆಗೆ ಹೋದೆ. ಅದೇ ಟೈಮ್ಗೆ ನಾನು ಹೋಗಬೇಕಾದ ಜಾಗಕ್ಕೆ ನನ್ನ ಟೀಮು ಮತ್ತು ಇನ್ನೊಬ್ಬ ಇನ್ಸ್ಪೆಕ್ಟರ್ ಹೋಗಬೇಕಾಯ್ತು. ಅಲ್ಲಿ ಒಬ್ಬ ಕ್ರಿಮಿನಲ್ಲು ಅವ್ರ ಮೇಲೆ ಶೂಟ್ ಮಾಡ್ದ. ಆ ಇನ್ಸ್ಪೆಕ್ಟರ್ ತೋಳಿಗೆ ಗುಂಡು ಬಿತ್ತು. ನೀವು ಬೀಡ ಹೋಗಿದ್ದೇ ಇದ್ದಿದ್ರೆ ನಾನು ಅವ್ರ ಜಾಗದಲ್ಲಿ ಇರಬೇಕಾಗಿತ್ತು. ನನಗೇನಾಗ್ತಿತ್ತೋ ಏನೋ. ಈ ವಿಷಯ ಈಗ ತಾನೇ SP ಸರ್ ನನಗೆ ಫೋನ್ ಮಾಡಿ ಹೇಳಿದ್ರು. ಅದಕ್ಕೆ ನಿಮ್ಮ ಹತ್ರ ಸಾರಿ ಕೇಳ್ಕೊಂಡು ಹೋಗೋಣ ಅಂತ ಬಂದೆ. ನಾನು ನಿಮಗೆ ತುಂಬ ಕಾಟ ಕೊಟ್ಬಿಟ್ಟಿದ್ದೀನಿ, ನನ್ನ ಕ್ಷಮಿಸ್ಬಿಡಿ ಶಿವ ಅವರೇ. ಅಯ್ಯೋ ಸರ್, ಕ್ಷಮಿಸಿ ಅಂತೆಲ್ಲ ಯಾಕೆ ಹೇಳ್ತೀರಿ? ನೀವು ದೊಡ್ಡವರು. ಆಗೋದೆಲ್ಲ ಒಳ್ಳೇದಕ್ಕೆ ಅಂತ ಭಗವಂತ ಯಾವಾಗಲೂ ಹೇಳ್ತಾ ಇರ್ತಾನೆ. ಸರ್, ಇದರಲ್ಲಿ ದುಡ್ಡು ಮತ್ತು ಗನ್ನಿದೆ, ದಯವಿಟ್ಟು ತಗೊಳ್ಳಿ ಸರ್. ಹಾಂ, ದುಡ್ಡು ಗನ್ನ? ಅಯ್ಯೋ ಸರ್, ಇದು ನಂದಲ್ಲ. ನೀವು MLA ಮನೇಲಿ ಕಳ್ತನ ಆಗಿದೆ ಅಂತ ಚೆಕ್ ಪೋಸ್ಟ್ ಹತ್ರ ಒಬ್ಬ ಕಳ್ಳನ ಹಿಡಿದಿದ್ರಲ್ಲ, ಆ ಕಳ್ಳ ಇದನ್ನ ನನ್ನ ಕಾರಲ್ಲಿ ಇಟ್ಬಿಟ್ಟು ಹೋಗಿದ್ದ. ದಯವಿಟ್ಟು ತಗೊಳ್ಳಿ ಸರ್. ಥ್ಯಾಂಕ್ಸ್ ಶಿವ ಅವರೇ, ನಾನಿನ್ನು ಬರ್ತೀನಿ. ಹಾಂ ಸರಿ ಸರ್. ಏನಾಗಿ ನಿಂತ್ಬಿಟ್ರಿ? ಭಗವಂತ ನಮ್ಗೆ ಏನೇನು ಸಿಗಬೇಕು ಅಂತ ಬರ್ದಿರ್ತಾನೋ ಅದು ಸಿಕ್ಕೇ ಸಿಗ. ಅಪ್ಪ, ಎಂಥ ಗಂಡಾಂತರದಲ್ಲಿ ಸಿಕ್ಕಾಕೊಂಡಿದೆ. ಸತ್ಯ ಎಲ್ಲ ಸಾಲ್ವ್ ಆಯ್ತು. ಶಿವಪ್ರಸಾದ್, ಭಗವಂತ, ನಾನು ನಿನಗೆ ಮೊದಲೇ ಹೇಳಿದ್ದೆ, ಕುಂಬಳಕಾಯಿ ಕಳ್ಳ ಅಂದ್ರೆ ಹೆಗಲು ಮುಟ್ಕೊಂಡು ನೋಡ್ಬೇಡ. ನೀನು ಮುಟ್ಕೊಂಡು ನೋಡಿ ಹೆಗ್ಲಿಗೂ ತ್ರಾಸು, ಕುಂಬಳಕಾಯಿ ಹುಡುಕೋರ್ಗೂ ತ್ರಾಸು. ಏನ್ ಮಾಡೋದು ಭಗವಂತ? ಮೊದಲೇ ನಾವು ಮಿಡ್ಲ್ ಕ್ಲಾಸ್ನವರು. ಇಂಥದ್ದೆಲ್ಲ ನೋಡಿದ್ರೆ ಭಯ ಆಗೋದು ಸಹಜ ಅಲ್ವಾ?
ಭಯಕ್ಕೆ ಅಪ್ಪರ್ ಕ್ಲಾಸು ಮಿಡ್ಲ್ ಕ್ಲಾಸು ಅನ್ನೋ ವ್ಯತ್ಯಾಸ ಇರಲ್ಲ ಶಿವಪ್ರಸಾದ್. ಆದ್ರೆ ಸತ್ಯ ಜೊತೆಗಿದ್ರೆ ಹೆದರುವ ಅವಶ್ಯಕತೆ ಇದೆ. 100 ಜನ 100 ರೀತಿ ಮಾತಾಡಿದ್ರು ಅದು ಕಿವಿಗೆ ತಾಗ್ಬೋದೇ ವಿನಃ ಮನ್ಸಿಗೆ ತಾಗಲ್ಲ. ಬಲಶಾಲಿ ಒಬ್ಬನೇ ಜಯಶಾಲಿ ಆಗಲ್ಲ. ಭಯ ಇಲ್ಲದೆ ಇದ್ದವನು ಕೂಡ ಜಯಶಾಲಿ ಆಗಲಿ. ಸತ್ಯಕ್ಕೆ ಭಯದ ಹಂಗಿಲ್ಲ. ಸೋಲಿಗೆ ಗೆಲುವಿನ ದಾರಿ ತೆರೆದಿಲ್ಲ. ನ್ಯಾಯಕ್ಕೆ ಪ್ರಾಮಾಣಿಕತೆಯೇ ವಿಳಾಸ. ಅನ್ಯಾಯಕ್ಕೆ ಶರಣಾಗತಿಯೇ ಪ್ರಯಾಸ. ಇಷ್ಟೇ ಜೀವನ. ಇದನ್ನ ಮಗುವಿಗೆ ಹೇಳ್ದಾಗೆ ಎಳ್ನೀರು ಕೊಟ್ಟು ಹೇಳಿದ್ರು ನೀನು ಅರ್ಥ ಮಾಡ್ಕೊಳ್ಳೇ ಇಲ್ವಲ್ಲ ಶಿವಪ್ರಸಾದ್. ಭಗವಂತ, ಅದು ನೀನೇನಾ? ನೀನ್ ಹೇಳಿದ ನಿಜ ಭಗವಂತ. ನಾನೆಷ್ಟೇ ಸತ್ಯವಾಗಿದ್ರು ನನ್ನ ಮನಸ್ಸಲ್ಲಿ ಏನೋ ಒಂದು ಭಯ ಕಾಡ್ತಾನೆ ಇತ್ತು. ಅದಕ್ಕೆ ಕಾರಣ ನನ್ನ ಜೊತೆ ಇತ್ತಲ್ಲ ಅನ್ಯಾಯದ ದುಡ್ಡು, ಅದು. ಆದರೆ ಪ್ರಾಮಾಣಿಕತೆ ಅನ್ನೋದು ನನ್ನನ್ನು ಬಡಿದೆಪ್ಪಿಸಿ ಧೈರ್ಯ ತುಂಬಿತು. ಅನ್ಯಾಯನೇ ನನ್ನ ಹತ್ರ ಬಂದು ಶರಣಾಗೋ ಹಾಗೆ ಮಾಡ್ತು. ಶಿವಪ್ರಸಾದ್, ಹಣವಂತರು, ಅಧಿಕಾರ ಇರುವವರು ತಮ್ಮ ಸಮಯವನ್ನ ದುರುಪಯೋಗಪಡಿಸಿಕೊಳ್ಳುವುದೇ ಹೆಚ್ಚು. ಅವರು ನಂಬುವುದು ಹಣಬಲ, ಜನಬಲ. ಆದರೆ ನಿಮ್ಮಂತಹ ಮಧ್ಯಮ ವರ್ಗದವರು, ಬಡವರು, ಶ್ರಮಿಕರು, ಅಸಹಾಯಕರು ನಂಬುವುದು ಕೇವಲ ಸತ್ಯವನ್ನು. ಅಂತವರ ಎಲ್ಲಾ ಭಾರವನ್ನು ಹೊತ್ತುಕೊಳ್ಳಲು ನನ್ನ ಹೆಗಲು ಸದಾ ಖಾಲಿಯಾಗಿರುತ್ತದೆ. ಏಕೆಂದರೆ ನಾನು ನಿಮ್ಮೊಳಗಿದ್ದೆ.